ಈ ಅಮೆರಿಕ ಡಾಲರು 49 ರೂಪಾಯಿ ಆಗಿದೆ. ಮೋದಿ ಅವರು ಒಂದ್ ವೇಳೆ ಪ್ರಧಾನಮಂತ್ರಿ ಆದ್ರ ನಮ್ಮ ರುಪೀಸ್ ಮುಂದೆ ಡಾಲರ್ 10 ರೂಪಾಯಿ ಬರ್ತದ. 10 ಕೊಡ್ತಾರೋ, ನಮದು $1 $10 ಕೊಡ್ತೀವಿ ಅಂತ ಹೇಳಿ. ಇವತ್ತ ಇದನ್ಯಾರು ಹೇಳಿದ್ರು? ಸೂಲೆ ಬೆಲೆ ಅವರು, ಚಕ್ರವರ್ತಿ ಸೂಲೆ ಬೆಲೆ ಅವ್ರು ಹೇಳಿದ್ರು. ನಿನ್ನೆ ಎಲ್ಲಿ ಬಂದಿದ್ರು ಅಂತಲ್ಲ, ಮತ್ತ ಕಡ್ಕೊಳಕ ಬಿಟ್ಟಿರ್ಬೇಕಲ್ಲ ಮುರುಡಿ. ಮತ್ತ ಅಲ್ಲ ಅವ್ರು ಹೆಂಗ್ ಮಾಡ್ತಾರಂದ್ರೆ ಬಿಜೆಪಿ ಅವ್ರು, ನನಗೆ ಒಂದ್ 20 ವರ್ಷ ಆಯ್ತು ನೋಡಿನಿ, ನನಗೂ ಗೊತ್ತಾಗೈತೆ ಸ್ವಲ್ಪ ದಂಡ ಬೋಡಿ. ಈ ಹಾವುಗಾರ್ ಬಂದಿರ್ತಾರಲ್ಲ ಸರ್ಕಲ್ನಾಗ ಹಿಂಗ್ ಕೂಡ್ಸೋದು, ಒಂದು ಮುಂಗಲಿ ಆ ಕಡೆ ಕಟ್ಟೋದು, ಒಂದು ಹಾವಿನ ಬುಟ್ಟಿ ಈ ಕಡೆ ಇಡೋದು. ಅವ್ರಿಗೆ ಹೇಳೋದು ಇದನ್ನ ಎರಡೂ ಕಾದಕ್ ಹಸ್ತು ಹೆಂಗ ಆಕತ್ ನೋಡ್ತೀರಿ ಅಂತ. ದಂಡ ತಾಲೂಕ ಮಂದಿಗೆಲ್ಲ ಹೇಳ್ಕೋತ ದಂಡಿಗೆ ಆ ಮುಂಗಲಿ ಬಿಚ್ಚಿಕಿಸಿಂದ ಜೋಳಿಗೆ ಹಾಕೋದು, ಆ ಹಾವಿನ ಬುಟ್ಟಿ ತಗೊಂಡು ಇನ್ನೊಂದ್ ಕಡೆ ಹಾಕು, ಎದ್ದು ಹೋಗ್ಬಿಡು. ಈಗ ಬರೇ ಇದನ್ನ 10 ವರ್ಷ ಇದನ್ನ ಹೇಳಿದ. ನೀವು ನಾಳೆ ಕೇಳ, ನದಿ ಜೋಡಣೆ ಆಯ್ತಾನೋ? ಆಯ್ತಾನ? ಆಗಿಲ್ಲಲ್ಲ. ಡಾಲರ್ ರೇಟು, ಪೆಟ್ರೋಲ್ ರೇಟು, ರೈತರ ಆದಾಯ ಇವ್ರು ಯಾವ ಮಾಡ್ಲಿಲ್ಲ ಅಂತಂದ್ರೆ ನಿಮಗೆ ಯಾಕೆ ವೋಟ್ ಹಾಕ್ಬೇಕು ಅಂತ ಕೇಳಿ. ನಾರ್ತ್ ಫಸ್ಟ್, ಉತ್ತರ ಕರ್ನಾಟಕದ ಆವಾಜ್.